ಎಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳು. ಇಂದಿನ ಸಂಜೆ ಸಮಯದಲ್ಲಿ ಪ್ರಕಟವಾಗಿರುವಂತಹ ದಾಸರ ಮಾತಿನಲ್ಲಿ ಶ್ರೀರಾಮ ಎಂಬ ನನ್ನ ಲೇಖನವನ್ನು ಈಗ ಓದುತ್ತಿದ್ದೇನೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾಮಿನಿಗರುಹಿದ ರಾಮ ಮಂತ್ರವ ಜಪಿಸೋ ಎಂದಿದ್ದಾರೆ ಪುರಂದರದಾಸರು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಎಂದು ರಾಮನಾಮವನ್ನು ಪಾಯಸಕ್ಕೆ ಹೋಲಿಸಿದ್ದಾರೆ. ಯಜ್ಞಗಳಲ್ಲಿ ನಾನು ಜಪಯಜ್ಞ ಎಂದು ಭಗವದ್ಗೀತೆಯಲ್ಲಿ ಹೇಳಿಕೊಳ್ಳುತ್ತಾನೆ ಶ್ರೀಕೃಷ್ಣ. ಮಾನಸಿಕವಾಗಿ ನಿರಂತರವಾಗಿ ಮಾಡುವ ನಾಮ ಜಪಕ್ಕೆ ಅತ್ಯಂತ ಶ್ರೇಷ್ಠವಾದ ನಾಮವೇ ರಾಮನಾಮ. ರಾ ಎಂದ ಮಾತ್ರಕ್ಕೆ ರಕ್ತ ಮಾಂಸದೊಳಿದ್ದ ಅಶಕ್ತಿಗತವಾದ ಅತಿ ಪಾಪವೆಲ್ಲವನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾರಿಯನು ವಾಲ್ಮೀಕಿ ಮುನಿರಾಯ ತಾವಲ್ಲ. ರಾಮ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ ಅಂತ ಹೇಳಿ ಪುರಂದರದಾಸರು ರಾ ಅನ್ನುವಂತಹ ಒಂದು ಅಕ್ಷರ ಉಚ್ಚರಿಸಿದರೆ ನಮ್ಮ ದೇಹದೊಳಗೆ ನಾವು ತಂದಿರುವಂತಹ ರಾಶಿ ರಾಶಿ ಪಾಪಗಳೆಲ್ಲ ಹೊರಕ್ಕೆ ಬೀಳತ್ವಂತೆ. ಮತ್ತೆ ಮಾಯಂದನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಬೋಗದಂತೆ ಕವಾಟವಾಗಿಪ್ಪ ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ನೊಬ್ಬತಾನೇ ಬಲ್ಲ ಅಂತ ಹೇಳಿದ್ದಾರೆ. ಅಂದರೆ ರಾ ಅಂದಾಗ ಎಲ್ಲ ಪಾಪಗಳು ಹೊರಗೆ ಬಿದ್ದುಬಿಡತ್ವಲ್ಲ, ಮತ್ತು ನಾವು ಮಾ ಅಂದಾಗ ಏನಾಗುತ್ತೆ, ನಮ್ಮ ತುಟಿಗಳು ಮುಚ್ಕೊಂಡಾಗ ಅದೇ ಒಂದು ಕವಾಟ ಅಂದರೆ ಮುಚ್ಚಳ ಆಗಿಬಿಟ್ಟು ಹೊರಗಡೆ ಬಂದಂಥ ಪಾಪ ಮತ್ತೆ ಒಳಗಡೆ ಹೋಗದ ಹಾಗೆ ನೋಡ್ಕೊಳತ್ತಂತೆ. ಹೀಗಾಗಿ ರಾಮ ಅನ್ನುವಂಥ ಶಬ್ದದ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಅಷ್ಟೇ ಅಲ್ಲ, ರಾಮ ಜಪ ಮಾಡಿದಾಗ ನಮ್ಮ ದೇಹ ಮತ್ತು ಮನಸ್ಸು ಎರಡು ಪರಿಶುದ್ಧವಾಗುತ್ತದೆ. ಆಗ ನಿರಂತರ ರಾಮ ಜಪವನ್ನು ಮಾಡುವ ಹನುಮನ ಹೃದಯದಲ್ಲಿ ಭಗವಂತ ರಾಮ ಹೇಗೆ ನೆಲೆಸಿದ್ದಾನೆ ಹಾಗೆ ಶುದ್ಧವಾದ ತಿಳಿಯಾದ ನೀರಿನಂತೆ ಪರಿಶುದ್ಧವಾದ ಕನ್ನಡಿಯಂತೆ ನಮ್ಮ ಮನಸ್ಸಾದಾಗ ಅಲ್ಲಿ ರಾಮ ಗೋಚರಿಸುತ್ತಾನೆ ಅಂತ ದಾಸರು ತಿಳಿಸಿಕೊಡುತ್ತಾರೆ. ರಾಮನೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ ಅಂತ ಹಾಡ್ತಾ ಪುರಂದರದಾಸರು ದಶಾವತಾರಗಳನ್ನು ಕೂಡ ಮಾಡಿದಂಥವನು ಈ ರಾಮನೇ ಅಂತ ಹೇಳಿ ಭಗವಂತನಾದ ನಾರಾಯಣನಿಗೆ ಅವನ ರೂಪಗಳಿಗೆ ಯಾವ ಭೇದವೂ ಇಲ್ಲ ಎಂಬುದನ್ನು ತಿಳಿಸಿಕೊಡುತ್ತಾನೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಂತ ಹಾಡ್ತಾ ಪುರಂದರದಾಸರು ರಾಮ ತೋರಿಸಿದಂತಹ ವಿಶ್ವರೂಪ ದರ್ಶನವನ್ನು ತೋರಿಸ್ತಾರೆ. ಯಾವಾಗ ಕೋಟ್ಯಾಂತರ ರಾಕ್ಷಸ ಸೇನೆ ಆ ಕಡೆಯಿಂದ ಬಂದಾಗ ವಾನರ ಸೇನೆ ಹೆದರ್ಕೊಂಡ್ಬಿಡ್ತಂತೆ. ಹೇಗಪ್ಪ ಇಷ್ಟು ಜನನ್ನ ನಾವು ಯುದ್ಧ ಮಾಡೋದು ಅಂತ. ಆಗ ರಾಕ್ಷಸ ಸೇನೆಯಲ್ಲಿದ್ದ ಎಲ್ಲ ರಾಕ್ಷಸರಿಗೂ ಕೂಡ ಬೇರೆ ರಾಕ್ಷಸರು ರಾಮನ ಥರನೇ ಕಾಣಿಸಿದ್ರಂತೆ. ಅದಕ್ಕೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲರಿಗೂ ರಾಮನ ಥರನೇ ಕಾಣಿಸಿದಾಗ ಏನಾಯ್ತಂತೆ, ಅವರವರು ಹೊಡೆದಾಡಿ ಹತರಾಗಿ ಹೋದರು ಅಂತ ಪುರಂದರದಾಸರು ಹೇಳ್ತಾರೆ. ಈ ರೀತಿ ರಾಮ ಒಂದು ವಿಶ್ವರೂಪ ದರ್ಶನವನ್ನು ತೋರಿಸಿದರೆ ಪ್ರತಿಯೊಬ್ಬರೊಳಗಿರುವ ಚೈತನ್ಯವೂ ರಾಮನೇ ಎಂಬ ಸತ್ಯವನ್ನು ಕೂಡ ಈ ದೇವನಾಮದಲ್ಲಿ ಬಿಚ್ಚಿಟ್ಟಿದ್ದಾರೆ. ಯಾವುದು ಭಗವಂತನಿಗೆ ಅಸಾಧ್ಯವಲ್ಲ, ಯಾವುದು ಭಗವಂತನಿಗೆ ಅಸಾಧ್ಯವಿಲ್ಲ ಎಂಬುದ
ತತ್ವವನ್ನು ಕೂಡ ಅವರು ತೋರಿಸಿದ್ದಾರೆ. ಅಂದರೆ ಭಗವಂತ ಏನು ಬೇಕಿರೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ರಾಮನಾಮವ ನುಡಿ ನುಡಿ ಕಾಮ ಕ್ರೋಧವ ಬಿಡಿ ಬಿಡಿ ಎಂದು ಪುರಂದರದಾಸರು 6 ವೈರಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಬಿಟ್ಟು ಶ್ರೀರಾಮನಾಮವನ್ನು ಸದಾ ನುಡಿ, ನಾಮವನ್ನು ಹಿಡಿ ಎಂದು ನಮಗೆ ಆದೇಶ ಮಾಡಿದ್ದಾರೆ. ಅಂಗಳದೊಳು ರಾಮನಾಡಿದ ಎಂದು ಕನಕದಾಸರು ರಾಮಚಂದ್ರನಿಗಾಗಿ ಹಠ ಮಾಡಿದ ಸನ್ನಿವೇಶವನ್ನು ತಮ್ಮ ಸುಂದರ ದೇವರ ನಾಮದಲ್ಲಿ ಚಿತ್ರಿಸಿಟ್ಟಿದ್ದಾರೆ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ಎಂದು ವಿಜಯದಾಸರ ಕೀರ್ತನೆ. ರಾಮನಾಮವನ್ನು ನಂಬಿ ಉದ್ಧಾರವಾದಂತಹ ಅಹಲ್ಯ, ಆಂಜನೇಯ, ಶಬರಿ, ಲಕ್ಷ್ಮಣ, ಸಮುದ್ರರಾಜ ಮುಂತಾದವರನ್ನು ತಿಳಿಸಿ ಈ ನಾಮದ ಮಹತ್ವವನ್ನು ವಿಷ ಕುಡಿದ ಪರಶಿವನೇ ತಿಳಿಸಿದ್ದಾನೆ ಎಂದು ಹೇಳಿದ್ದಾರೆ. ಶ್ರೀಪಾದರಾಜರು ಶ್ರೀರಾಮ ನಿನ್ನ ಪಾದವ ತೋರೋ ಎಂದು ಹಾಡಿದ್ದಾರೆ. ಹೀಗೆ ಅನೇಕ ದೇವರ ನಾಮಗಳಲ್ಲಿ ದಾಸರವರೇಣ್ಯರೆಲ್ಲರೂ ಶ್ರೀರಾಮನನ್ನು ಸ್ತುತಿಸಿ ನಾಮ ಜಪದ ಮಹಿಮೆಯನ್ನು ತಿಳಿಸಿ ಆನಂದದ ಸಾಗರದಲ್ಲಿ ನಮ್ಮನ್ನೆಲ್ಲ ಮುಳುಗಿಸಿದ್ದಾರೆ. ಅನೇಕ ಲಾಲಿಗಳು, ಸುಳಾದಿಗಳು, ಉರುಟನೆ ಪದಗಳು ಕೂಡ ರಾಮನ ಬಗ್ಗೆ ರಚಿತವಾಗಿದೆ. ಪುರಂದರದಾಸರ ಬ್ರಹ್ಮಾದಿಗಳು ಕ್ಷೀರ ಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣನ ಚರಣಕ್ಕೆ ಎರಗಿ ಭೂಭಾರ ಹರಣವನು ಮಾಡಬೇಕಾಗಿ ಇಳೆಯೊಳು ಮನುಜನ ಅವತಾರವಾಗಿ ಲಾಲಿ ಎಂಬುವಂತಹ ಲಾಲಿಯಲ್ಲಿ ಸಂಪೂರ್ಣ ರಾಮಾಯಣವನ್ನು ಅವರು ತೆರೆದಿಟ್ಟಿದ್ದಾರೆ. ಒಟ್ಟಾರೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ, ಸುಲಭದ ಭಕುತಿಗೆ ಸುಲಭನೆಂದೆನಿಸುವ ಜಲರುಖನಾಭನ ನೆನೆ ಮನವೇ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವೋ, ಅರ್ಚಿಸಲರಿಯನು ಮೆಚ್ಚಿಸಲರಿಯನು ತುಚ್ಛನು ನಾನೆಂದೆನಬೇಡ. ಅಚ್ಯುತಾನಂತ ಗೋವಿಂದನ ನಾಮವ ನಿಷ್ಠೆಯಿಂದ ನೀ ನೆನೆ ಮನವೇ ಎಂದು ಹೇಳಿ, ನನಗೇನು ಗೊತ್ತಿಲ್ಲ, ನಾನು ಏನು ಮಾಡೋಕ್ಕೆ ನನಗೆ ಗೊತ್ತಿಲ್ಲ ಅಂತ ಒದ್ದಾಡಬೇಡ, ನಾಮ ಜಪವನ್ನು ಮಾಡು. ಇದೊಂದೇ ಈ ದೇಹ ಪಡೆದಂಥ ಮನುಷ್ಯರೆಲ್ಲರೂ ಮಾಡಬೇಕಾದಂಥದ್ದು. ಮಾನವ ಜನ್ಮ ದೊಡ್ಡದು ಅಂತೆಲ್ಲ ಹಾಡಿರುವಂಥ ದಾಸರು ಹೇಳಿದ್ದಾರೆ. ಈ ಸಂಸಾರ ಚಕ್ರದಿಂದ ಪಾರಾಗಲು ಶ್ರೀರಾಮನಾಮದ ನೌಕೆಯನ್ನು ನಾವು ಹತ್ತೋಣ. ಕಷ್ಟ ದುಃಖಗಳೆಂಬ ಸಂಸಾರದ ಭವಸಾಗರವನ್ನು ಭಕ್ತಿ ಮಾರ್ಗದಲ್ಲಿ ಸುಲಭವಾಗಿ ದಾಟೋಣ ಎಂದು ಹಾರೈಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಡಾಕ್ಟರ್ ರೂಪಶ್ರೀ ಶಶಿಕಾಂತ್, ದಾವಣಗೆರೆ. ಧನ್ಯವಾದಗಳು.